ಕಲಿಯುಗ ಕರ್ನಾಟಕ ರಾಜ್ಯ ಅಂತ ಬಂದಾಗ, ರೈತರು ಅಂತ ಬಂದಾಗ, ಮಂಡ್ಯ ಅಂತ ಬಂದಾಗ, ಸಕ್ಕರೆ ನಾಡು ಮಂಡ್ಯ ಅಂತ ಬಂದಾಗ ತನ್ನ ಕೇಂದ್ರ ಸರ್ಕಾರದ ಮಂತ್ರಿ ಪದವಿ ಇದ್ರೂ ಸಹ ಕಾವೇರಿ ಹೋರಾಟಕ್ಕಾಗಿ, ರೈತರ ಉಳಿವಿಗಾಗಿ, ರಾಜ್ಯದ ಉಳಿವಿಗಾಗಿ ವಾರ್ತಾ ಸಚಿವ ಸ್ಥಾನವನ್ನು ಲೆಕ್ಕಿಸದೆ ರಾಜೀನಾಮೆಯನ್ನು ನೀಡಿದಂತಹ ಧೀಮಂತ ನಾಯಕ, ಇಡೀ ರಾಜ್ಯ ಕಂಡಂತಹ ನಾಯಕ, ಇಡೀ ರಾಜ್ಯದಲ್ಲಿ ರೈತರ ನೆರವಿಗಾಗಿ ರಾಜೀನಾಮೆಯನ್ನು ನೀಡಿ ಹೋರಾಟಕ್ಕಿಳಿದಂಥ ನಾಯಕ ದಿವಂಗತ ಡಾಕ್ಟರ್ ಅಂಬರೀಶ್ ರವರ ಹುಟ್ಟುಹಬ್ಬವನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಒಂದು ವ್ಯವಸ್ಥಿತವಾಗಿ ಒಂದು ಅದ್ಭುತವಾದಂತಹ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾವು ಗಂಗೊಂಡನಹಳ್ಳಿಯಿಂದ ಇಲ್ಲಿಯವರೆಗೂ ಚಿನ್ನದ ರಥದಲ್ಲಿ ಅವರ ಫೋಟೋ ಮೆರವಣಿಗೆಯನ್ನು ಮಾಡೋ ಮುಖೇನ ಅರ್ಥಗರ್ಭಿತವಾಗಿ ಆಚರಿಸಿದ್ದೇನೆ. ನಾನು ಎಲ್ಲ ಜನತೆಯಲ್ಲೇ ಕೇಳೋದಿಷ್ಟೇ, ಅಂಬರೀಶ್ ಅಂದರೆ ಕೇವಲ ಹೆಸರಲ್ಲ, ಅದೊಂದು ಶಕ್ತಿಯನ್ನು ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಸರ್, ಇವತ್ತು ನಾವು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ, ಅನ್ನದಾನವನ್ನು ಸಹ ಮಾಡ್ತಾ ಇದ್ದೀವಿ. ಈಗಾಗಲೇ ಗಂಗೊಂಡನಹಳ್ಳಿಯಲ್ಲಿ ಸುಮಾರು 500 ರಿಂದ 600 ಜನಕ್ಕೆ ಅನ್ನದಾನವನ್ನು ಮಾಡಿದ್ದೇವೆ. ಮುಂದೆ ಸಂಜೆ ಅನಾಥ ಮಕ್ಕಳಿಗೆ ಅನಾಥಾಲಯಕ್ಕೆ ತೆರಳಿ, ಅಂಗವಿಕಲರ ಒಂದು ಕೇಂದ್ರಕ್ಕೆ ತೆರಳಿ ಅವರ ಸವಿನೆನಪಿನಲ್ಲಿ ಅಂಬರೀಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನವನ್ನು ಸಹ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಮನೆಯವರು ಪಾಲ್ಗೊಂಡಿದ್ರು. ಸೊ ನಿಮಗೆ ಹೇಗೆ ಅನಿಸುತ್ತೆ ಸರ್? ಖಂಡಿತವಾಗಿಯೂ ಇವತ್ತು ಅವ್ರ ಮನೆಯವ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಅಂಬರೀಶ್ ವ್ಯಕ್ತಿ ಇರೋದು ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ ಹೋದ ನಂತರದಲ್ಲಿ ಅವರ ಮನೆಯವರು ಸಾರ್ವಜನಿಕರ ಬದುಕಿನಲ್ಲಿ ಹೇಗಿರ್ತಾರೆ ಅನ್ನೋದು ಮುಖ್ಯ. ಬಹುಶಃ ಅಂಬರೀಶ್ ಅವರ ಒಂದು ಗುಣವನ್ನು ಅವರ ಮಗ ಅಭಿಷೇಕ್ ಅಂಬರೀಶ್ ಅವ್ರಿಗೆ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾರ್ದು. ಅದರ ಜೊತೆಗೆ ಸಾರ್ವಜನಿಕರನ್ನ, ರೈತರನ್ನ ಕಾಯುವ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರು ಸಹ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಅದು ಅಭಿಮಾನಿಗಳಿಗೆ ಸಹ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ. ಸರ್, ಸರ್, ನಾನು ಎಲ್ಲ ಅಂಬರೀಶ್ ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ನಿಮ್ಮ ಪ್ರೀತಿ, ವಿಶ್ವಾಸ, ಈ ತ್ಯಾಗ ಮನೋಭಾವ ನಾವಿರೋವರೆಗೂ ಸಹ ಅವರ ಮನೆ ಮೇಲೆ ಇರಲಿ ಅಂತೇಳಿ ನಾನು ಎಲ್ಲರಲ್ಲಿ ಮನವಿಯನ್ನು ಸಹ ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ನಿಮ್ಮ ಒಂದು ಕನ್ನಡದ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಕಾರ, ವಕಾರ, ಚಕಾರ, ಮಕಾರ, ರಕಾರಗಳನ್ನು ಕೊಟ್ಟಂತಹ ಭಾಷೆ, ಸಂಧಿಗಳನ್ನು ಕೊಟ್ಟಂಥ ಭಾಷೆ, ವ್ಯಾಕರಣಾಂಶಗಳನ್ನು ಕೊಟ್ಟಂತಹ ಭಾಷೆ, ನೆಲ ಜಲ ಧಕ್ಕೆ ಬಂದಾಗ ನಮ್ಮ ಕನ್ನಡಿಗರ ವಿಜಯ ಸೇನೆ ಮುಂದಾಗಿರ್ತದೆ. ಕನ್ನಡ ವಿಚಾರಗಳಿಗಾಗಲಿ, ಕನ್ನಡ ವಿಚಾರಕ್ಕೆ ಧಕ್ಕೆ ಬಂದಾಗ ನಮ್ಮ ಸಂಘಟನೆ ಯಾವುದೇ ಹೋರಾಟಕ್ಕೂ, ಯಾವುದೇ ತ್ಯಾಗಕ್ಕೂ ಸಹ ಸಿದ್ಧ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಸರ್, ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸ್ಥಾಪನೆಯ ಆದಂತಹ ದಿನಮಾನಗಳಿಂದನೂ ಕೂಡ ಅಂಬರೀಶ್ ಅಣ್ಣನವರ ಅಭಿಮಾನ ನನಗೆ ಯಾವಾಗಲೂ ಇರುತ್ತೆ. ಹಾಗಾಗಿ ಅಂಬರೀಶ್ ಅಣ್ಣನವರ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ, ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಮಸ್ತ ಪದಾಧಿಕಾರಿಗಳು ತೀರ್ಮಾನಿಸಿ ಇವತ್ತು ಚಿನ್ನದ ರಥದಲ್ಲಿ ಅಂಬರೀಶ್ ಅಣ್ಣನವರ ಭಾವಚಿತ್ರವನ್ನು ಇಟ್ಟು ಮೆರವಣಿಗೆ ಮಾಡುವುದರ ಮುಖಾಂತರ ಹಾಗೂ ಅನಾಥಾಶ್ರಮಗಳಿಗೆ ಒಂದು ದಾನವನ್ನು ಕೊಡುವುದರ ಮುಖಾಂತರ ಅಂಬರೀಶ್ ಅಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ, ಚಿರಕಾಲ ಅಂಬರೀಶ್ ಅಣ್ಣ ಅಭಿಮಾನಿಗಳ ಮನಸ್ಸಲ್ಲಿ ಇರಲಿ ಅಂತೇಳಿ ಭಗವಂತನಲ್ಲಿ ಬೇಡ್ಕೊಳ್ತಾ 72ನೇ ವರ್ಷದ ಜಯಂತಿ ಅಂತ ಹೇಳೋದಕ್ಕೆ ನಮಗೆ ದುಃಖ ಆಗುತ್ತೆ. ಇದು 72ನೇ ವರ್ಷದ ಹುಟ್ಟುಹಬ್ಬ ಇಲ್ಲಿ ಆಚರಿಸಬೇಕಾಯಿತು, ಮನೇಲಿ ಇಲ್ಲಿ ಆಚರಿಸ್ತಾ ಇರೋದು ದುಃಖ ಆದ್ರೂ ಕೂಡ ಅಭಿಮಾನಿಗಳು ಇಷ್ಟೊಂದು ರೀತಿಯಲ್ಲಿ ಅಂಬರೀಶ್ ಅಣ್ಣನವರ ದೇಹ ಮಣ್ಣಾಗಿದೆ ಹೊರತು ಮನಸ್ಸು ಇಲ್ಲೇ ಇದೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಇಂತಹ ಒಂದು ಪ್ರೋತ್ಸಾಹ ಕೊಟ್ಟಂತಹ ಅಂತಹ ತ್ಯಾಗಮೂರ್ತಿಯ ಒಂದು ನೆನಪು ನಮ್ಮೆಲ್ಲರಿಗೂ ಕೂಡ ಇರುತ್ತೆ ಅಂತ ಹೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಮಸ್ತ ಪದಾಧಿಕಾರಿಗಳಿಗೂ ಹಾಗೂ ಅಂಬರೀಶ್ ಅಣ್ಣನವರ ಸಮಸ್ತ ಅಭಿಮಾನಿಗಳಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ನಮ್ಮ ಕನ್ನಡಿಗರ ವಿಜಯ ಸೇನೆ, ಜೈ ಅಂಬರೀಶ್ ಅಣ್ಣ. ನಮ್ಮ ಕನ್ನಡಿಗರ ವಿಜಯ ಸೇನೆಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಪುಟ್ಟೇಗೌಡ ತೆಂಗನಹಳ್ಳಿ ಅಂತೇಳಿ.